ಧಾರವಾಡ ಎಎಸ್ಪಿ ನಾರಾಯಣ ಬರಮನಿ ತಮ್ಮ ರಾಜೀನಾಮೆ ನಿರ್ಧಾರದಿಂದ ಹಿಂದೆ ಸರಿದಿದ್ದಾರೆ. ಎಸ್ಪಿ ಕಚೇರಿ ಚೇಂಬರ್ಗೆ ಆಗಮಿಸಿದ್ದು ಕರ್ತವ್ಯಕ್ಕೆ ಹಾಜರಾಗಿದ್ದಾರೆ. ಈ ಬಗ್ಗೆ ಪ್ರತಿಕ್ರಿಯೆ ನೀಡಿರುವ ಅವರು, ನಾನು ಮೇಲಾಧಿಕಾರಿಗಳ ಜೊತೆ ಮಾತನಾಡಿದ್ದೀನಿ, ಸಿಎಂ ಸಿದ್ದರಾಮಯ್ಯ ಕೂಡ ಮಾತನಾಡಿದ್ದಾರೆ, ನನ್ನ ಕೆಲಸ ಆರಂಭ ಮಾಡ್ತಾ ಇದ್ದೀನಿ ಅಂತ ಹೇಳಿದರು. ನನ್ನ ಭಾವನೆಗಳನ್ನು ನನ್ನ ಮೇಲಾಧಿಕಾರಿಗಳಿಗೆ ತಿಳಿಸಿದ್ದೀನಿ. ಈ ಕುರಿತು ನನ್ನ ಮೇಲಾಧಿಕಾರಿಗಳು ಮತ್ತು ಸನ್ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಸನ್ಮಾನ್ಯ ಗೃಹ ಸಚಿವರು ಕೂಡ ನಮ್ಮ ಜೊತೆಗೆ ಮಾತಾಡಿದರು. ಈಗ ನಾನು ದೈನಂದಿನ ಕೆಲಸಕ್ಕೆ ಹಾಜರಾಗ್ತಾ ಇದ್ದೀನಿ. ಎಎಸ್ಪಿ ಬರಮನಿಗೆ ಸಿಎಂ ಅವಮಾನಿಸಿದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಂಸದ ಯದುವೀರ್ ಒಡೆಯರ್ ಪ್ರತಿಕ್ರಿಯೆ ನೀಡಿದ್ದಾರೆ. ಮೈಸೂರಿನಲ್ಲಿ ಮಾತನಾಡಿದ ಅವರು, ಎಎಸ್ಪಿ ನಿರ್ಧಾರಕ್ಕೆ ಸಿಎಂ ನಡವಳಿಕೆಯ ಕಾರಣ ಅಂತ ಹೇಳಿದರು. ಬಹಿರಂಗವಾಗಿ ಅವಮಾನ ಮಾಡೋದು ಸರಿಯಲ್ಲ, ಸಿಎಂ ಈ ರೀತಿ ನಡ್ಕೊಂಡಿದ್ದು ಸರಿಯಲ್ಲ ಅಂತ ಸಿದ್ದರಾಮಯ್ಯ ವಿರುದ್ಧ ಕಿಡಿಕಾರಿದರು. ಟ್ಯಾಕ್ಸ್ ಕಟ್ಟದೆ ಕಳ್ಳಾಟ ಆಡ್ತಾ ಇದ್ದ ಫೆರಾರಿ ಮಾಲೀಕನಿಗೆ ಆರ್ಟಿಒ ಅಧಿಕಾರಿಗಳು ಬಿಸಿ ಮುಗಿಸಿದ್ದಾರೆ. 7.5 ಕೋಟಿಯ ಫೆರಾರಿ ಕಾರು ಸೀಸ್ ಮಾಡಿದ್ದು ಫೆರಾರಿ ಮಾಲೀಕನಿಗೆ ಶಾಕ್ ಕೊಟ್ಟಿದ್ದಾರೆ. 1,41,00,000 ರೋಡ್ ಟ್ಯಾಕ್ಸ್ ಅನ್ನ ಮಾಲೀಕ ಬಾಕಿ ಉಳಿಸಿಕೊಂಡಿದ್ದ. ಹೀಗಾಗಿ ಲಾಲ್ಬಾಗ್ ಬಳಿ ಫೆರಾರಿ ಕಾರು ಸೀಸ್ ಮಾಡಿದ್ದಾರೆ ಅಧಿಕಾರಿಗಳು. ಮಾಲೀಕನಿಗೆ ಈಗ ನೋಟಿಸ್ ಜಾರಿಗೊಳಿಸಿದ್ದಾರೆ. ಬಳ್ಳಾರಿಯಲ್ಲಿ 2 ಲಕ್ಷ ಜನರಿಗೆ ಬದುಕು ಕಟ್ಟಿಕೊಟ್ಟಿರೋ ಜೀನ್ಸ್ ಬಟ್ಟೆ ಉದ್ಯಮಕ್ಕೆ ಆಪತ್ತು ಬಂದಿದೆ. ಎಲ್ಲಾ ಜೀನ್ಸ್ ವಾಷಿಂಗ್ ಘಟಕಗಳಿಗೆ ಬೀಗ ಜಡಿಯೋದಕ್ಕೆ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ತಯಾರಿ ನಡೆಸಿದೆ. ಎಲ್ಲ ಜೀನ್ಸ್ ವಾಷಿಂಗ್ ಘಟಕಗಳಿಗೆ ನೋಟಿಸ್ ನೀಡಲಾಗಿದೆ. ಜೀನ್ಸ್ ಘಟಕಗಳಿಂದ ವಿಷಕಾರಿ ನೀರನ್ನ ನದಿಗಳಿಗೆ ಸೇರಿಸ್ತಾ ಇರೋ ಹಿನ್ನೆಲೆ ಈ ಕ್ರಮಕ್ಕೆ ಮಾಲಿನ್ಯ ನಿಯಂತ್ರಣ ಮಂಡಳಿ ಮುಂದಾಗಿದೆ. ನಿಯಮದ ಪ್ರಕಾರ ಜೀನ್ಸ್ ವಾಷಿಂಗ್ ಘಟಕ ನಡೆಸುವವರು ವಿಷಕಾರಿ ನೀರನ್ನ ಸಂಸ್ಕರಣೆ ಮಾಡಬೇಕು. ಆದರೆ ಬಳ್ಳಾರಿಯಲ್ಲಿ ಯಾವ ವಾಷಿಂಗ್ ಘಟಕದಲ್ಲೂ ಕೂಡ ಸಂಸ್ಕರಣಾ ಘಟಕ ಇಲ್ಲವೇ ಇಲ್ಲ. ಆಲ್ರೆಡಿ ನಾವು ಜೀನ್ಸ್ ಲೈನ್ ನಮ್ ಗಾರ್ಮೆಂಟ್ ಲೈನ್ ಬಳ್ಳಾರಿಯಾಗ ಟಾಪ್ ಇತ್ತು, ಈಗ 70% ಡೌನ್ ಆಗಿದೆ. ಇವಾಗ ಸದ್ಯಕ್ಕೆ ನಡ್ತಿರೋದು ಫ್ಯಾಕ್ಟರಿಗೆ ಕ್ಲೋಸಿಂಗ್ ಮಾಡಿ ನಮಗೆ ಸಾಧಿಸಿದಾರ. ಪ್ಲೀಸ್ ದಯವಿಟ್ಟು ಅದಕ್ಕೊಂದು ಕ್ಲೋಸ್ ಮಾಡಕ್ ಕೊಡಬೇಡಿ. ಸಿಟಿಪಿ ಏನಿದೆ ಮಾಡಿ ಗವರ್ಮೆಂಟ್ ನಮಗೆ ಸಪೋರ್ಟ್ ಮಾಡಲಿ, ನಾವು ಕಾಂಟ್ರಿಬ್ಯೂಷನ್ ಮಾಡಕ್ ರೆಡಿ ಇದ್ದೀವಿ. ಬಳ್ಳಾರಿ ಡಿಸ್ಟಿಕ್ ಒಳಗೆ ಟೋಟಲ್ 1.5 ಕೋಟಿ ಮೇಲೆ ಈ ಜೀನ್ಸ್ ಫ್ಯಾಕ್ಟರಿಲಿಂದಾನೇ ನಡ್ತಿರೋದು. ಒಂದು ಬಳ್ಳಾರಿಯಲ್ಲಿ ಜೀನ್ಸ್ ಉದ್ಯಮವನ್ನ ಏಕಾಏಕಿ ಬಂದ್ ಮಾಡೋದ್ರಿಂದ ದೊಡ್ಡ ಆಘಾತ ಆಗುತ್ತೆ ಬಳ್ಳಾರಿಯ ಕಾರ್ಮಿಕರಿಗೆ. 1 ಲಕ್ಷಕ್ಕೂ ಹೆಚ್ಚು ಜನ ರಸ್ತೆಗೆ ಬೀಳುವಂತ ಪರಿಸ್ಥಿತಿ ಆಗ್ತಾ ಇದೆ. ಒಂದಕ್ಕೊಂದು ಟೈಲರ್ ಮೇಲೆ ಜೀನ್ಸ್ ಟೈಲರು, ಜೀನ್ಸಿನ ಕಾರ್ಮಿಕರು, ವಾಷಿಂಗ್ ಪ್ಲಾಂಟ್ ಅಲ್ಲಿರುವಂತಹ ಕಾರ್ಮಿಕರು, ಹೀಗೆ ಒಂದಕ್ಕೊಂದು ಎಲ್ಲದೂ ಕೂಡ ಲಿಂಕ್ ಇರುವಂತ ಜೀನ್ಸ್ ಉದ್ಯಮ ಇದು. ಜೀನ್ಸ್ ಅಂದ್ರೆ ಬಳ್ಳಾರಿ ಹೂಳು ತುಂಬಿದ ಹೊಳೆಗೆ ಮರಗಳು ಉರುಳಿದ ಹಿನ್ನೆಲೆ ಕೃತಕ ನೆರೆ ಉಂಟಾಗಿದೆ. ಉಡುಪಿ ಜಿಲ್ಲೆ ನುಗ್ಗಿಬೇಳೂರು ಗ್ರಾಮದಲ್ಲಿ ಕೃಷಿ ಭೂಮಿಗೆ ನೀರು ನುಗ್ಗಿದ್ದು ಸ್ಥಳ ಪರಿಶೀಲನೆಗೆ ತೆರಳಿದ ವೇಳೆ ಪಂಚಾಯಿತಿ ಪಿಡಿಒ ಮತ್ತು ಸಿಬ್ಬಂದಿಯನ್ನ ರೈತರು ತರಾಟೆಗೆ ತಗೊಂಡ್ರು. ಪಂಚಾಯತ್ ಅಧ್ಯಕ್ಷರು ಸ್ಥಳಕ್ಕೆ ಬರಬೇಕು ಅಂತ ರೈತರು ಪಟ್ಟು ಹಿಡಿದರು. ಶ್ರೀರಾಮ ಸೇನೆ ಕಾರ್ಯಕರ್ತರ ಮೇಲೆ ನಡೆದ ಹಲ್ಲೆಯನ್ನ ಖಂಡಿಸಿ ಶ್ರೀರಾಮ ಸೇನೆ ಇಂಗಳಿ ಚಲೋ ನಡೆಸಿತು. ಬೆಳಗಾವಿ ಡಿಸಿ ಕಚೇರಿ ಆವರಣದಲ್ಲಿ ಶ್ರೀರಾಮ ಸೇನೆಯ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದ್ರು. ಬಳಿಕ ಇಂಗಳಿ ಚಲೋ ನಡೆಸ್ತಾ ಇದ್ದ ಶ್ರೀರಾಮ ಸೇನೆ ಕಾರ್ಯಕರ್ತರನ್ನ ಪೊಲೀಸರು ವಶಕ್ಕೆ ಪಡೆದರು. ಪ್ರಮೋದ್ ಮುತಾಲಿಕ್ ಸೇರಿ ಕಾರ್ಯಕರ್ತರನ್ನ ವಶಕ್ಕೆ ಪಡೆಯಲಾಯಿತು. ಮೈಸೂರಿನ ಯರಗನಹಳ್ಳಿಯಲ್ಲಿ ಪಡಿತರ ಅಕ್ಕಿ ಮಾರಾಟ ದಂಧೆ ಹಾವಳಿ ಹೆಚ್ಚಾಗಿದೆ. ಕಾಳಸಂತೆಯಲ್ಲಿ ಸರ್ಕಾರದ ಪಡಿತರ ಅಕ್ಕಿ ಮಾರಾಟ ನಡೀತಾ ಇದ್ದ ವೇಳೆ ಸಾರ್ವಜನಿಕರು ದಾಳಿ ನಡೆಸಿದ್ದಾರೆ. 2 ದಂಧೆಕೋರರನ್ನ ಹಿಡಿದ ಸ್ಥಳೀಯರೇ ಅವರನ್ನ ಪೊಲೀಸರಿಗೆ ಒಪ್ಪಿಸಿದ್ದಾರೆ. ಪಡಿತರ ಅಕ್ಕಿ ಸಾಗಣೆ ಮಾಡ್ತಾ ಇದ್ದಂತಹ 2 ಆಟೋ 501 ಕೆಜಿ ಪಡಿತರ ಅಕ್ಕಿಯನ್ನ ವಶಕ್ಕೆ ಪಡೆಯಲಾಗಿದೆ. ಆಲನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಈ ಪಡಿತರ ಚೀಟಿ ಅಕ್ಕಿ ಏನಿದೆ ಇದು ನಮ್ಮ ವಾರ್ಡಲ್ಲಿ ಅತಿ ಹೆಚ್ಚುವಾಗಿ ಅಂದ್ರೆ ಈ ಅಕ್ಕಪಕ್ಕ ವಾರ್ಡ್ 35, 36, 37, 38ರಲ್ಲಿ ತಿಂಗಳ ಕೊನೆ ಈ 28ರಿಂದ 5ನೇ ತಾರೀಕು ಒಳಗಡೆ ಪ್ರತಿ ಡಿಪೋಗೂ ಅಕ್ಕಿ ಬರುತ್ತೆ. ಒಂದು ವಾರ್ಡಲ್ಲಿ 2-3 ಡಿಪೋಗಳಿದಾವೆ. ಇದೇನಾಗುತ್ತೆ, ಈ ನಮ್ಮ ವಾರ್ಡಲ್ಲಿ ಈ ಸಣ್ಣ ಹುಡುಗರು 15-20 ವರ್ಷದ ಹುಡುಗರು, ಅದರಲ್ಲೂ ಹೆಚ್ಚು ಮುಸಲ್ಮಾನ್ ಹುಡುಗರು, ಈ ಉದಯಗಿರಿ, ಶಾಂತಿನಗರ, ಕಲ್ಯಾಣಗಿರಿ, ಗೌಸಿನಗರದಿಂದ ಬರೋಂಥ ಹುಡುಗರು ಇಲ್ಲಿ 15ರಿಂದ 20 ರೂಪಾಯಿಗೆ ಪ್ರತಿ ಮನೆಯಲ್ಲೂ ಅಕ್ಕಿ ತಗೋತಾರೆ. ಇದನ್ನ ತಗೊಂಡು ಸಣ್ಣ ಪ್ರಮಾಣದಲ್ಲಿ ತಗೊಂಡು ಇದನ್ನ ಒಂದಿಬ್ರು ಪ್ರಭಾವಿಗಳು ಅವ್ರ ಮನೆಗೆ ತಗೊಂಡೋಗಿ ಕೊಟ್ಟು ಅದನ್ನ
ಮತ್ತೆ ಈ ಮಳವಳ್ಳಿ ಆರಳ್ಳಿ ಭಾಗಕ್ಕೆ ಕಳಿಸಿ ಇದನ್ನ ರೀಸೈಕಲಿಂಗ್ ಪ್ಯಾಕಿಂಗ್ ನಡೀತಾ ಇದೆ ಅನ್ನೋದು ಮಾಹಿತಿ ಇದೆ ಮೈಸೂರಲ್ಲಿ. ಇದು ಕಳೆದ ಬಾರಿನೂ ಇದೇ ತರ ಒಂದು ಆಗಿ ನಾವು ಒಂದು 30 ಮೈಸೂರು ಜಿಲ್ಲೆಯ ಸಾಲಿಗ್ರಾಮ ತಾಲೂಕಿನ ಕುಪ್ಪೆ ಗ್ರಾಮದಲ್ಲಿ ತಂಬಾಕು ಹದಗೊಳಿಸುವ ವೇಳೆ ಆಕಸ್ಮಿಕ ಬೆಂಕಿ ಕಾಣಿಸಿಕೊಂಡಿದೆ. ಬೆಂಕಿ ತಗುಲಿ ಬ್ಯಾರೆನ್ ಸಂಪೂರ್ಣವಾಗಿ ಭಸ್ಮವಾಗಿದೆ. ವಿಶ್ವೇಶ್ವರಯ್ಯ ಎಂಬುವರಿಗೆ ಸೇರಿದ ಬ್ಯಾರೆನ್ ಭಸ್ಮವಾಗಿ 5 ಲಕ್ಷ ರೂಪಾಯಿಗಳಷ್ಟು ನಷ್ಟವಾಗಿದೆ. ಘಟನಾ ಸ್ಥಳಕ್ಕೆ ಅಗ್ನಿಶಾಮಕ ದಳ ಮತ್ತು ಕಟ್ಟೆಮಳಲವಾಡಿ ವಿಭಾಗದ ತಂಬಾಕು ಮಂಡಳಿಯ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ರಾಮನಗರ ಚನ್ನಪಟ್ಟಣ ತಾಲೂಕಿನ ಒಂದಾರಗುಪ್ಪೆ ಬಳಿ ಚಲಿಸ್ತಾ ಇದ್ದ ರೈಲಿನಲ್ಲಿ ಬೆಂಕಿ ಕಾಣಿಸಿಕೊಂಡಿದೆ. ಮೈಸೂರಿನಿಂದ ಉದಯಪುರ ಕಡೆ ಹೋಗುತ್ತಿದ್ದ ಹಮ್ಸಫರ್ ಎಕ್ಸ್ಪ್ರೆಸ್ ರೈಲಿನ ಇಂಜಿನ್ನಲ್ಲಿ ಬೆಂಕಿ ಕಾಣಿಸಿಕೊಂಡಿದ್ದು ಸಿಬ್ಬಂದಿ ತಕ್ಷಣ ರೈಲು ನಿಲ್ಲಿಸಿದ್ದಾರೆ. ಚನ್ನಪಟ್ಟಣ ಅಗ್ನಿಶಾಮಕ ಸಿಬ್ಬಂದಿ ಸ್ಥಳಕ್ಕೆ ಆಗಮಿಸಿ ಬೆಂಕಿ ನಂದಿಸಿದರು. ಲೋಕೋ ಪೈಲಟ್ ಸಮಯ ಪ್ರಜ್ಞೆಯಿಂದ ಅನಾಹುತ ತಪ್ಪಿದೆ. ಧಾರವಾಡ ಎಎಸ್ಪಿ ನಾರಾಯಣ ಬರಮನಿ ತಮ್ಮ ರಾಜೀನಾಮೆ ನಿರ್ಧಾರದಿಂದ ಹಿಂದೆ ಸರಿದಿದ್ದಾರೆ. ಎಸ್ಪಿ ಕಚೇರಿ ಚೇಂಬರ್ಗೆ ಆಗಮಿಸಿದ್ದು ಕರ್ತವ್ಯಕ್ಕೆ ಹಾಜರಾಗಿದ್ದಾರೆ. ಈ ಬಗ್ಗೆ ಪ್ರತಿಕ್ರಿಯೆ ನೀಡಿರುವ ಅವರು, ನಾನು ಮೇಲಾಧಿಕಾರಿಗಳ ಜೊತೆ ಮಾತನಾಡಿದ್ದೀನಿ, ಸಿಎಂ ಸಿದ್ದರಾಮಯ್ಯ ಕೂಡ ಮಾತನಾಡಿದ್ದಾರೆ, ನನ್ನ ಕೆಲಸ ಆರಂಭ ಮಾಡ್ತಾ ಇದ್ದೀನಿ ಅಂತ ಹೇಳಿ ನನ್ನ ಭಾವನೆಗಳನ್ನು ನನ್ನ ಮೇಲಾಧಿಕಾರಿಗಳಿಗೆ ತಿಳಿಸಿದ್ದೀನಿ. ಈ ಕುರಿತು ನನ್ನ ಮೇಲಾಧಿಕಾರಿಗಳು ಮತ್ತು ಸನ್ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಸನ್ಮಾನ್ಯ ಗೃಹ ಸಚಿವರು ಕೂಡ ನಮ್ಮ ಜೊತೆಗೆ ಮಾತಾಡಿದರು. ಈಗ ನಾನು ದೈನಂದಿನ ಕೆಲಸಕ್ಕೆ ಹಾಜರಾಗ್ತಾ ಇದ್ದೀನಿ. ಎಎಸ್ಪಿ ಬರಮನಿಗೆ ಸಿಎಂ ಅವಮಾನಿಸಿದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಂಸದ ಯದುವೀರ್ ಒಡೆಯರ್ ಪ್ರತಿಕ್ರಿಯೆ ನೀಡಿದ್ದಾರೆ. ಮೈಸೂರಿನಲ್ಲಿ ಮಾತನಾಡಿದ ಅವರು, ಎಎಸ್ಪಿ ನಿರ್ಧಾರಕ್ಕೆ ಸಿಎಂ ನಡವಳಿಕೆಯ ಕಾರಣ ಅಂತ ಹೇಳಿದರು. ಬಹಿರಂಗವಾಗಿ ಅವಮಾನ ಮಾಡೋದು ಸರಿಯಲ್ಲ, ಸಿಎಂ ಈ ರೀತಿ ನಡ್ಕೊಂಡಿದ್ದು ಸರಿಯಲ್ಲ ಅಂತ ಸಿದ್ದರಾಮಯ್ಯ ವಿರುದ್ಧ ಕಿಡಿಕಾರಿದರು. ಟ್ಯಾಕ್ಸ್ ಕಟ್ಟದೆ ಕಳ್ಳಾಟ ಆಡ್ತಾ ಇದ್ದ ಫೆರಾರಿ ಮಾಲೀಕನಿಗೆ ಆರ್ಟಿಒ ಅಧಿಕಾರಿಗಳು ಬಿಸಿ ಮುಗಿಸಿದ್ದಾರೆ. 7.5 ಕೋಟಿಯ ಫೆರಾರಿ ಕಾರು ಸೀಸ್ ಮಾಡಿದ್ದು ಫೆರಾರಿ ಮಾಲೀಕನಿಗೆ ಶಾಕ್ ಕೊಟ್ಟಿದ್ದಾರೆ. 1,41,00,000 ರೋಡ್ ಟ್ಯಾಕ್ಸ್ ಅನ್ನ ಮಾಲೀಕ ಬಾಕಿ ಉಳಿಸಿಕೊಂಡಿದ್ದ. ಹೀಗಾಗಿ ಲಾಲ್ಬಾಗ್ ಬಳಿ ಫೆರಾರಿ ಕಾರು ಸೀಸ್ ಮಾಡಿದ್ದಾರೆ ಅಧಿಕಾರಿಗಳು. ಮಾಲೀಕನಿಗೆ ಈಗ ನೋಟಿಸ್ ಜಾರಿಗೊಳಿಸಿದ್ದಾರೆ. ಬಳ್ಳಾರಿಯಲ್ಲಿ 2 ಲಕ್ಷ ಜನರಿಗೆ ಬದುಕು ಕಟ್ಟಿಕೊಟ್ಟಿರೋ ಜೀನ್ಸ್ ಬಟ್ಟೆ ಉದ್ಯಮಕ್ಕೆ ಆಪತ್ತು ಬಂದಿದೆ. ಎಲ್ಲ ಜೀನ್ಸ್ ವಾಷಿಂಗ್ ಘಟಕಗಳಿಗೆ ಬೀಗ ಜಡಿಯೋದಕ್ಕೆ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ತಯಾರಿ ನಡೆಸಿದೆ. ಎಲ್ಲ ಜೀನ್ಸ್ ವಾಷಿಂಗ್ ಘಟಕಗಳಿಗೆ ನೋಟಿಸ್ ನೀಡಲಾಗಿದೆ. ಜೀನ್ಸ್ ಘಟಕಗಳಿಂದ ವಿಷಕಾರಿ ನೀರನ್ನ ನದಿಗಳಿಗೆ ಸೇರಿಸ್ತಾ ಇರೋ ಹಿನ್ನೆಲೆ ಈ ಕ್ರಮಕ್ಕೆ ಮಾಲಿನ್ಯ ನಿಯಂತ್ರಣ ಮಂಡಳಿ ಮುಂದಾಗಿದೆ. ನಿಯಮದ ಪ್ರಕಾರ ಜೀನ್ಸ್ ವಾಷಿಂಗ್ ಘಟಕ ನಡೆಸುವವರು ವಿಷಕಾರಿ ನೀರನ್ನ ಸಂಸ್ಕರಣೆ ಮಾಡಬೇಕು. ಆದರೆ ಬಳ್ಳಾರಿಯಲ್ಲಿ ಯಾವ ವಾಷಿಂಗ್ ಘಟಕದಲ್ಲೂ ಕೂಡ ಸಂಸ್ಕರಣಾ ಘಟಕ ಇಲ್ಲವೇ ಇಲ್ಲ. ಆಲ್ರೆಡಿ ನಾವು ಜೀನ್ಸ್ ಲೈನ್ ನಮ್ ಗಾರ್ಮೆಂಟ್ ಲೈನ್ ಬಳ್ಳಾರಿಯಾಗ ಟಾಪ್ ಇತ್ತು, ಈಗ 70% ಡೌನ್ ಆಗಿದೆ. ಇವಾಗ ಸದ್ಯಕ್ಕೆ ನಡ್ತಿರೋದು ಫ್ಯಾಕ್ಟರಿಗೆ ಕ್ಲೋಸಿಂಗ್ ಮಾಡಿ ನಮಗೆ ಸಾಧಿಸಿದಾರ. ಪ್ಲೀಸ್ ದಯವಿಟ್ಟು ಅದಕ್ಕೊಂದು ಕ್ಲೋಸ್ ಮಾಡಕ್ ಕೊಡಬೇಡಿ. ಸಿಟಿಪಿ ಏನಿದೆ ಮಾಡಿ, ಗವರ್ಮೆಂಟ್ ನಮಗೆ ಸಪೋರ್ಟ್